ಹಾಯ್ ಮದುಮಗ. ಮದುಮಗಳು ಸಮಾಚಾರ ಎಲ್ಲ ಹೇಳಿ ಹೇಳಿ, ಹೇಗೆ ಅನಿಸ್ತಾ ಇದೆ? ಹೇಗಾಯ್ತು 2 ವರ್ಷ? 2 ವರ್ಷ ಹೇಗಾಯ್ತು? ಹ್ಯಾಪಿ ಅಣ್ಣು? ಹ್ಯಾಪಿ ಅಣ್ಣ, ಹ್ಯಾಪಿ ಅಲ್ಲೇ? ಹ್ಯಾಪಿ. ഹലോ ചേട്ടാ, എവിടെ പോകുന്നുണ്ട്? എന്താ വിശേഷങ്ങൾ? Second anniversary. ಇವಾಗ ಎಲ್ಲಿದ್ದೇವೆ ನಾವು ಹೇಳಿ? ನಾವು ಇನ್ ಬಿಟ್ವೀನ್ ಟಾಸ್ ರೋಡ್ ಆ್ಯಂಡ್ ಕುಂಬ್ಳೆಯಲ್ಲಿ ಬಸ್ಸಿಗೆ ಸ್ಟಾಪ್ ಮಾಡಿದ್ದಾರೆ. ಸೊ ಇವಾಗ ಇಂದು ನೆಕ್ಸ್ಟ್ ನಮ್ಮ ಪ್ರಯಾಣ ಶುರು. ನಾವು ಎಲ್ಲಿಗೆ ಹೊರಟಿದ್ದೇವೆ? ಅಲ್ಲಿಗೆ ಯಾಕೆ ಯಾವಾಗಲೂ ನಾವು ಯಾಕೆ ಹೋದ ಆನಿವರ್ಸರಿಗೆ ಅಲ್ಲಿ? ನನ್ನ ಹೆಂಡತಿಯಾಗಿ ಅಲ್ಲಿಗೆ ಸೊ ನೋ ಕ್ವಾರ್ಟರ್ ಟುಡೇ, ಓನ್ಲಿ ವಾಟರ್ ಬಿಕಾಸ್ ವಿ ಆರ್ ಇನ್ ಕೇರಳ. ಡ್ರೈ ಸ್ಟೇಟ್ ಆಲ್ಮೋಸ್ಟ್. ನನಗೆ ಮೋಸ ಮಾಡಿದ್ಲಿ ಇವತ್ತು ನನ್ನ ವೈಫ್. ಮತ್ತೆ ಎಷ್ಟು ದಿನ ರಜೆ? ನೋಡಿ, ನಾನು ಇವತ್ತು ಲೀವಿಗೆ ಅಪ್ಲೈ ಮಾಡಿದ್ದೇನೆ. ಲೆಟ್ಸ್ ಹೋಪ್. ಈಗ ಊಟ ಎಲ್ಲ ಆಗಿ ಕಾಸರಗೋಡು ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ಇದು ಕಾಸರಗೋಡು. ದಿಸ್ ಇಸ್ ಮೈ ಹಸ್ಬೆಂಡ್. ಎಲ್ಲಿದ್ದೀವಿ? ಕಾಸರಗೋಡು. ಊಟ ಆಯ್ತಾ? ಎಸ್. ಹೊಟ್ಟೆ ಒಂದು ತುಂಬಿದಲ್ಲ? ಹೊಟ್ಟೆ ಒಂದು ತುಂಬಿದ್ದಲ್ಲ? ಎಸ್. ಇನ್ನೊಂದು ಡೀಪ್ ಸ್ಲೀಪ್. ಸೊ ಈ ಬಸ್ಸಲ್ಲಿ ನಾವು ಬಂದಿರೋದು. ಶರ್ಟ ಎಂತ ಬಸ್? ಶರ್ಟ ಟ್ರಾವೆಲ್. ಸೊ ನೋಡು ಯಾವ ಥರ ನಾಳೆ ಎಲ್ಲ ಹೇಗೆ ರಿಚುವಲ್ಸ್ ಎಲ್ಲ ಇರ್ತದೆ ನೋಡುವ ಅಲ್ಲ ಬಾಬಾ? ಎಂತ ಹಲ್ಲಲ್ಲಿ ಸಿಕ್ಕಿ ಬಿದ್ದಿದ? ವೆಜ್ಜಲ್ಲಿ ಎಂತ ಸಿಕ್ಕಿ ಬಿದ್ದದ್ದು ನಿಮಗೆ? ಹಂಗಾಗಿ ವೆಜ್ ತಿಂದರೆ ಸಿಕ್ಕಿ ಬೀಳ್ತದೆ. ಓಕೆ ಬಾಯ್. ಫೈನಲಿ ಈಗ ಗುರುವಾರಿಗೆ ರೀಚ್ ಆಗಿದ್ದೇವೆ. ಮಧ್ಯದಲ್ಲಿ ಬಸ್ ಎಲ್ಲ ಹಾಳಾಗಿ ಬೇರೆ ಬಸ್ಸಿಗೆ ಶಿಫ್ಟ್ ಆಗಿ ಬಂದ್ವಿ. ರೀಚ್ ಆಗಬೇಕಿತ್ತು ಇಲ್ಲಿಗೆ. ನಾವು 9:30 ಹೊಟ್ಟೆ ತುಂಬ ಹಸಿವಾಗ್ತಿದ್ದಕ್ಕೆ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಈಗ ರೂಮ್ ಎಲ್ಲ ಸಿಕ್ತು. ರೂಮ್ಗೆ ಕೂಡ ತುಂಬ ನಾವು ಇದು ಮಾಡಿದ್ವಿ. ಇಲ್ಲಿಗೆ ಬರೋದಾದ್ರೆ ಫಸ್ಟ್ ರೂಮ್ ಒಂದು ಬುಕ್ ಮಾಡಿ ಬನ್ನಿ. ಇಲ್ಲಿ ಬಂದು ಹುಡುಕೋದಾದ್ರೆ ತುಂಬ ಕಷ್ಟ. ಆಯಿತು. ಚೆಕ್-ಇನ್ ಟೈಮ್ ಬಂದ್ಬಿಟ್ಟು 2 PM and ಚೆಕ್ಔಟ್ ಟೈಮ್ ಬಂದ್ಬಿಟ್ಟು 3 PM. ಇಫ್ ಯು ಆರ್ ಕಮಿಂಗ್ ಮಾರ್ನಿಂಗ್ then they'll charge you for 2 days. ತುಂಬ ಕಷ್ಟ ಇದೆ ರೂಮ್ ಮಾಡೋದು. ಹಾಗೂ ಈಗ ಒಂದು ರೂಮ್ ಸಿಕ್ತು. ಸೊ ಬಂದ್ವಿ. ಸೊ ಈಗ ಒಂದು ತಿಂಡಿ ತಿಂದು ಮತ್ತೆ ರೆಡಿ ಆಗುವ ಅಂತ ಬಂದ್ವಿ. ಸೊ ಒಂದು ಹೋಟೆಲ್ಗೆ ಬಂದ್ವಿ ಈಗ. ಭಾರಿ ಚಂದದ ಹೋಟೆಲ್. ಸೊ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ಸಾಂಬಾರು ಎಷ್ಟು ಬೇಕಾದರೂ ಹಾಕ್ತೀನಿ. ದೋಸೆ ಒಟ್ಟಿಗೆ ವಡೆ ಸಿಗ್ತದೆ ಫ್ರೀ. ಇಡ್ಲಿ ತಿಂದರೆ ನಾನು ದೋಸೆ ಬಂದು ನಾನು ದೋಸೆ ಆರ್ಡರ್ ಮಾಡಿದ್ದೆ, ಅವರು ಇಡ್ಲಿ ಆರ್ಡರ್ ಮಾಡಿದ್ದೆ. ಬೇಗ ತಿಂದು ರೆಡಿಯಾಗಿ ಮತ್ತೆ ಟೆಂಪಲ್ಗೆ ಹೋಗೋಣ.
Finally married for third time. ಥರ್ಡ್ ಟೈಮ್. ಸೊ നോക്കിയാ ഗാലറിയിൽ നോക്കിയോ? ಹಲೋ, എവിടെ സ്ഥലം എവിടെ? Mangalore. എവിടെ? Mangalore anniversary. മംഗലാപുര. Mangalore. വീഡിയോ ക്ലിയർ ആയിട്ടല്ലോ, ഇത് എഡിറ്റ് ചെയ്താൽ മതി മ്യൂസിക് കൊടുത്തിട്ട്. എന്താ ചെയ്യുന്നത്? എന്താ ചെയ്യുന്നത്? എവിടെ? എന്നും ഒന്നും കണ്ടു ಆನಿವರ್ಸರಿ അല്ല എന്നും ഒന്നും ഇന്ന് കാലത്തെ വന്നു. ഒന്ന് റീ അടിച്ചതാണ് കല്യാണം. പോയ കൊല്ലം വന്നിട്ടുണ്ടായിരുന്നു. ഇപ്പൊ രണ്ടാമത്തെ ആനിവേഴ്സറി. ಥ್ಯಾಂಕ್ ಯು. ಹೇಗಿದ್ರು ಎಲ್ಲರೂ? ಸೊ ನಮ್ಮದು 2ನೇ ಆ್ಯನಿವರ್ಸರಿ ಸಲ. ಸೊ ಥರ್ಡ್ ಟೈಮ್ ಮ್ಯಾರೇಜ್ ಆಗಿದೆ ಗುರುವಾರಲ್ಲಿ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಕಟ್ಟಿಲಲ್ಲಿ, ಈಗ 2ನೇ ಸಲ ಗುರುವಾರಲ್ಲಿ. ಹೋಗಿ ದೇವರು ಇದು ವರ್ಷ ಇಲ್ಲಿಗೆ ಬರುವಂಥ ಆಸೆ. ಎಷ್ಟು ವರ್ಷ ಬಂದು ಸೈಲಿದ್ದ ಯಾವುದು ಸ್ಥಳ ಎಲ್ಲ ಖುಷಿಯಾ? ಹೌದಾ? ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ. ಹಾಯ್ ಮದುಮಗ, ಮದುಮಗಳು ಸಮಾಚಾರ ಎಲ್ಲ ಹೇಳಿ. ಹೇಳಿ, ಹೇಗೆ ಅನಿಸ್ತಾ ಇದೆ? ಹೇಗಾಯ್ತು 2 ವರ್ಷ? ಹಾ? 2 ವರ್ಷ ಹೇಗಾಯ್ತು? ಖುಷಿ ಆಯಿತು. ನಿಮ್ಗೆ ಹೇಗಾಯಿತು? ತುಂಬ ಖುಷಿ ಆಯಿತು. ಹೌದಾ? ಹ್ಯಾಪಿ ಅಣ್ಣು? ಹ್ಯಾಪಿ ಅಣ್ಣ. ಹ್ಯಾಪಿ ಅಲ್ಲೇ? ಹ್ಯಾಪಿ. ಹೋಗುವ ಹೋಗುವ. ದೇವಿ. ನಮ್ಮ ಮದುವೆ ಆಗಿ ಇವತ್ತಿಗೆ 2 ವರ್ಷ ಆಯಿತು ಅಂತ ನಂಬೋದಕ್ಕೆ ಆಗ್ತಾಯಿಲ್ಲ. 2 ವರ್ಷ 1-2 ವಾರ ಕಳೆದಾಗೆ ಆಗೋಯಿತು. ಅಂದರೆ ನಾವು ಒಂದು ಗಂಡ ಹೆಂಡತಿ ಇದ್ದಂಗೆ ಇರೋದಿಲ್ಲ ಯಾವಾಗ್ಲೂ. ಒಂದು ಫ್ರೆಂಡ್ಸ್ ಇರೋ ಹಾಗೆ ಇರ್ತೀವಿ ಯಾವಾಗ್ಲೂ. ಮನೇಲೂ ಹೇಳ್ತಾ ಇರ್ತಾರೆ, ಗಂಡ ಹೆಂಡತಿ ಥರ ಇರಲ್ಲ ನೀವು, ಒಳ್ಳೆ ಕಿತ್ತಾಡ್ತಾ ಇರ್ತೀರಾ ಈ ಥರ ಅಂತ. ಹಾಗೆ ಇರಬೇಕಲ್ವಾ? ಅದರಲ್ಲೇ ಇರೋದು ಪ್ರೀತಿ ಅಂದರೆ. ಯಾವಾಗಲೂ ಪ್ರೀತಿನೇ ಮಾಡ್ತಾ ಇದ್ದರೆ ಹೇಗೆ ಅಲ್ವಾ? ಪ್ರೀತಿನೂ ಇರಬೇಕು, ಕೋಪನೂ ಇರಬೇಕು, ಎಲ್ಲನೂ ಇರಬೇಕು ಗಂಡ ಹೆಂಡತಿ ಅಂದರೆ ಅಲ್ವಾ? ಸೊ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇರ್ತಾರೆ ನನಗೆ, ಅಕ್ಕ ನೀವು ಗಲಾಟೆನೇ ಮಾಡಲ್ವಾ, ಇದೇ ಥರ ಇರ್ತೀರ ಯಾವಾಗಲೂ ಅಂತ ಕೇಳ್ತಿರ್ತಾರೆ. ಇಲ್ಲಪ್ಪ, ನಾವು ಗಲಾಟೆ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ಎಲ್ಲ ಥರ ಇದೆ. ಜಗಳನೂ ಆಗುತ್ತೆ, ಪ್ರೀತಿನೂ ಆಗುತ್ತೆ. ಆದರೆ ಜಗಳ ಆದ್ರೂ ಒಂದು 5 ಮಿನಿಟ್ಸಲ್ಲಿ ನಾವು ಕರೆಕ್ಟ್ ಆಗ್ತೀವಿ. ಸೊ ಅದೇ ಜೀವನ. ಗಲಾಟೆ ಆದರೆ ಅದನ್ನೇ ಡ್ರ್ಯಾಗ್ ಮಾಡ್ತಾ ಹೋಗಬಾರ್ದು ಗಲಾಟೆನ. ಅವ್ರು ಹಾಗೆ ಹೇಳಿದರು, ಹೀಗೆ ಹೇಳಿದರು ಅಂತ. ಇರಲಿ, ನನ್ನದೇ ಗಂಡ ಅಲ್ವಾ ಅಂತ ಅದನ್ನು ನಾವು ಬಿಟ್ಟು ಬಿಡಬೇಕು ಅಲ್ಲೇ. ಸೊ ಆವಾಗ ಏನು ಆ ಥರ ಜಗಳ ದೊಡ್ಡದಾಗಲ್ಲ.
ಸೊ ನಾನು ಇದನ್ನೇ ಮಾಡ್ತಾ ಹೋಗೋದು. ಸೊ ಹಾಗಾಗಿ ಅಲ್ಲಿಂದಲ್ಲಿಗೆ ಅದು ಕರೆಕ್ಟಾಗಿ ಹೋಗುತ್ತೆ. ಸೊ ಇದು ಹೇಳಬೇಕಂತ ಅಂದ್ಕೊಂಡಿದ್ದೆ. ತುಂಬ ಜನ ಕೇಳ್ತಿರ್ತಾರೆ, ಅಕ್ಕ ನೀವು ಜಗಳನೇ ಆಡಲ್ವಾ ಯಾವಾಗ್ಲೂ ಅಂತ. ಸೊ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತುಂಬ ಜನ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನಾವು ಗುರುವಾಯೂರಿಗೆ ಬಂದಿದ್ವಿ, ಲಾಸ್ಟ್ ಇಯರ್ ಕೂಡ ಬಂದಿದ್ವಿ. ಸೊ ದಿಸ್ ಇಯರ್ ಕೂಡ ಬಂದಿದ್ವಿ, ತುಂಬಾ ಖುಷಿ ಆಯಿತು. ಸೊ ಈ ರಿಚುವಲ್ನ ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ, ಈ ಇಯರ್ ಕೂಡ ಮಾಡಿದ್ದೀವಿ. ಮ್ಯಾರೇಜ್ ಕೂಡ ನಾವು ಇಲ್ಲೇ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ನಾವು ಕಟೀಲಲ್ಲಿ ಆಗಿದ್ವಿ. ಕಟೀಲಲ್ಲಿ ಕೂಡ ಮದುವೆ ಆಗಬೇಕು, ಇಲ್ಲಿ ಸಹ ಮದುವೆ ಆಗಬೇಕು ಅಂತ, ಎರಡು ಕಡೆ ಸಹ ಮದುವೆ ಆಗಬೇಕಂತ ಆಸೆ ಇತ್ತು. ಸೊ ಕಟೀಲಲ್ಲಿ ಮದುವೆ ಆದ್ವಿ, ನಮ್ಮ ಆಸೆ ನೆರವೇರಿತು. ಸೊ ಅದಕ್ಕೆ ವರ್ಷ ಗುರುವಾಯೂರಿಗೆ ಬಂದು ಈ ಒಂದು ರಿಚುವಲ್ನ ನಾವು ಮಾಡ್ಕೊತಾ ಇದ್ವಿ. ಒಂದು ಖುಷಿ, ಈ ಥರ ಒಂಥರ ಖುಷಿ ನಮಗೆ. ಸೊ ಬರ್ತಾ ಇದ್ದೀವಿ, ನೋಡೋಣ ದೇವರು ಎಷ್ಟು ವರ್ಷ ಬರೋ ಥರ ಒಂದು ಅನುಗ್ರಹ ಕೊಡ್ತಾರೆ, ಅಷ್ಟು ವರ್ಷ ಬರೋಣ. ನಮ್ಮದೊಂದು ಈ ವಿಶ್ ದೇವರು ಫುಲ್ಫಿಲ್ ಮಾಡಿದ್ದಾರೆ ಅಂತ ನಮಗೆ ತುಂಬ ಖುಷಿ. 2 ಇಯರ್ಸಿಂದ ಈ ವಿಶ್ ಫುಲ್ಫಿಲ್ ಆಗ್ತಾ ಇದೆ, ಮುಂದೇನೂ ಈ ವಿಶ್ ಫುಲ್ಫಿಲ್ ಆಗಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಯಾರೋ ದೊಡ್ಡವ್ರು ಹೇಳಿರೋ ನೆನಪು, ನಮ್ಗೆ ಇಷ್ಟ ಆದಾಗ ನಾವು ಕೃಷ್ಣನ ನೋಡೋಕ್ಕಾಗಲ್ಲ ಅಂತೆ. ಕೃಷ್ಣನಿಗೆ ನಮ್ಮನ್ನು ಯಾವಾಗ ನೋಡಬೇಕು ಅಂತ ಅನಿಸುತ್ತೋ ಆವಾಗ ಅವರೇ ಕರೆಸ್ಕೊತಾರಂತೆ, ಇವರನ್ನು ನೋಡಬೇಕು ಅಂತ. ಆವಾಗ ನಮಗೆ ಹೋಗೋದಕ್ಕಾಗತ್ತಂತೆ. ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಎಷ್ಟು ಟೈಮ್ ಇರಲಿ, ನಮ್ಗೆ ಹೋಗೋದಕ್ಕಾಗೋದಿಲ್ಲ ಅಂತೆ. ಸೊ ಅದೇ ಥರ ನಮ್ಮ ಲೈಫಲ್ಲಿ ಕೂಡ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಿಕ್ಕಿತಾ ಫೈನಲಿ ಟ್ರೈನ್? ಸೊ ನಮಗೆ ಬೇರೆ ಸೀಟ್ ಸಿಕ್ಕಿದೆ. ಸೊ ನಾವು ಅವರ ಸೀಟಲ್ಲಿ ಬಂದು ಕೂತಿದ್ದೇನೆ. ಅವರಿಗೆ ಸಹ ಮಲಗಲಿಕ್ಕೆ ಬಿಡ್ತೀರ, ನಾನು ಮಲಗ್ತಾ ಇಲ್ಲ. ಎಷ್ಟು ಗಂಟೆ ರೀಚ್ ಆಗ್ತದೆ ಮಾರ್ನಿಂಗ್? ಗಣಿಯಟ ಎಷ್ಟು ಗಂಟೆಗೆ? 4 ಗಂಟೆಗ? 4 ಮಣಿಗೆ ಮನೆಯವರಿಗೆ ಮೆಸೇಜ್ ಮಾಡ್ತಾ ಇದ್ದೇನೆ. ಅರ್ಧ ಮುಖದಲ್ಲಿ ಲೈಟ್ ಉಂಟು, ಅರ್ಧ ಮುಖದಲ್ಲಿ ಲೈಟ್ ಇಲ್ಲ. ನಿದ್ದೆ ಬರ್ತಾ ಉಂಟು. ಆಯ್ತಲ್ಲ, ಟ್ರೈನ್ ಅವ್ರು ನಮ್ಮನ್ನು ದೂರ ಮಾಡಿದ್ರು. ನನ್ಗೆ ಆಯ್ತಾ ಇಲ್ಲ ಅಣ್ಣ, ನನ್ಗೆ ಆಯ್ತಾ ಇಲ್ಲ. ಬಿಡೋಣ, ಮಲ್ಗತ್ರ ಬಿಡೋಣ. ಬಿಟ್ಬಿಡ್ತೀನಿ ಕಣಣ್ಣ. ದೂರ ಏನಾ ಹೇಗಾಯ್ತು? ಬರುವಾಯ್ತು, ತುಂಬ ಖುಷಿ ಆಯಿತು. ಇನ್ನು ಯಾವಾಗ ಬರೋದು? ಮನಸ್ಸಾದಾಗ ಹೋಗೋದು. ಬಸ್ ಮನಸ್ಸು ಯಾವಾಗ ಆಗ್ತದೆ? ನೀವು ಕರ್ಕೊಂಡು ಹೋದಾಗ ನಾನು ಯಾವ ಕರ್ಕೊಂಡು ಹೋಗ್ತಾನೆ? ಅದು ನಿಮ್ಮ ಹತ್ರ ಕೇಳಿದೆ. ಯಾವಾಗ ಕರ್ಕೊಂಡು ಹೋಗ್ತೀರಾ? ಫಸ್ಟಿಗೆ ಒಮ್ಮೆ ಮಂಗಳೂರು ಹೋಗುವ, ಮತ್ತೆ ನೋಡುವ ಇನ್ನೊಮ್ಮೆ ಯಾವಾಗ ಅಂತ. ಮತ್ತೆ ಮಗದೊಮ್ಮೆ ಹೋಗ್ತಾ ಇರಬೇಕು. ಅಲ್ಲಿಗೆ ಹೋದ್ರೆ ಒಂಥರ ಮನಸ್ಸು ಒಂಥರ ನೆಮ್ಮದಿಯಲ್ಲಿ ಇರ್ತದೆ, ನಿರಾಳವಾಗ್ತದೆ. ದೇವರ ಹತ್ರ ಎಲ್ಲ ಹೇಳ್ಕೋಬೋದು, ನಗ್ಬೋದು, ಅಳ್ಬೋದು. ಬಟ್ ಈ ಟ್ರೈನ್ ಬಸ್ ಇದು ಜರ್ನಿ ಆಗೋದಿಲ್ಲ. ಇನ್ನು ಬಂದರೆ ಕಾರಲ್ಲಿ ಬರಬೇಕು. ದೇವರು ಮಾರೆ, ನನಗೆ ನಡೆದು ಕೈಕಾಲೆಲ್ಲ ಬಿದ್ದೋಗಿದೆ. ನನಗೆ ಇವಳದ ಮ್ಯಾನೇಜರ್ ಅದಾಗೆ ಆಗಿದೆ. ಲಗೇಜ್ ಅದು ಇದು ಎಲ್ಲ ಇಟ್ಕೊಂಡು ಮಹಾರಾಣಿಯವರು ನಡೆದುಕೊಂಡು ಬರೋದೇ ದೊಡ್ಡ ಚಾಲೆಂಜ್. ನಾನು ಸಹ ಇಟ್ಕೊಂಡಿಲ್ಲವಲ್ಲ. ಬರುವಾಗ ಇಟ್ಕೊಂಡು ಸಾಕಾಯ್ತು ನನಗೆ. ನಮ್ಮದು ರೂಮ್ ಸಹ ತುಂಬ ದೂರ ಸಿಕ್ಕಿದೆ. ನಮ್ಮದು ಟೆಂಪಲಿಗೆ ಹತ್ತಿರ ಸಿಗಲಿಲ್ಲ ರೂಮ್, ದೂರ ಸಿಕ್ಕಿದೆ. ಮತ್ತೆ ಇಲ್ಲಿ ಜನಗಳ ರಶ್, ಅಪ್ಪಾ ದೇವರೇ. ಹೌದು, ಎಷ್ಟು ಜನ. ಸ್ವಲ್ಪ ನೆಕ್ಸ್ಟ್ ಇಯರ್ ಸ್ವಲ್ಪ ಕಮ್ಮಿ ಜನ ಬನ್ನಿ ಆಯ್ತಾ, ನಾವು ಬರುವ ದಿವಸ. ಇನ್ನು ಹೆಂಡತಿಯದು ಇಂಥದ್ದೆಲ್ಲ ತುಂಬ ಆಗ್ತಾ ಇರ್ತದೆ ದಿನದಲ್ಲಿ. ಇದೊಂದು ಅದರಲ್ಲಿ ಒಂದು ಚಿಕ್ಕ ತುಣುಕಷ್ಟೆ. ದೇವರು ನೆಕ್ಸ್ಟ್ ಇಯರ್ ಸಹ ಹೀಗೆ ಬರುವ ಹಾಗೆ ಒಂದು ದಾರಿ ಮಾಡಿ ಕೊಡ್ಲಿ ಅಂತ ಬೇಡ್ಕೊಳ್ತೇನೆ ಅಷ್ಟೇ. ದೇವರು ನಾವು ನಮಗೆ ಇಷ್ಟ ಆದಾಗ ಹೋಗುದಲ್ಲ,
ದೇವರಿಗೆ ಯಾವಾಗ ನಮ್ಮನ್ನು ನೋಡ್ಬೇಕಂತ ಇಷ್ಟ ಆಗ್ತದೆ ಅವಾಗ ಕರ್ಸ್ಕೊಳ್ತಾರಂತೆ ಹಾಗೆ ಚಲೋ ಹಾಗೆ ನಮಗೆ ಸಹ ಆಗಿದೆ ಅಷ್ಟೇ. ನಮಗೆ ಇಷ್ಟ ಆದಾಗ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ, ಅದು ದೇವರಿಗೆ ಇಷ್ಟ ಆದಾಗ ನಮ್ಮನ್ನು ಕರ್ಸ್ಕೊಳ್ತಾರೆ. ಕರೆಕ್ಟ್ ಅಲ್ಲ? ಕರೆಕ್ಟ್. ಸರಿ ಕೃಷ್ಣಂ ಒಂದೇ ಜಗದ್ಗುರು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಬೆಳಿಗ್ಗೆ ಸಿಗುವ. ಟಾಟಾ, ನಿದ್ದೆ ಬಾಯ್ ಸಹ ಬರ್ತಾ ಉಂಟು, ಸುಸ್ತು ಸಹ ಆಗಿದೆ, ಕೈಕಾಲೆಲ್ಲ ಎಳಿತಾ ಉಂಟು. ಈ ಜನದ ಬೆಡ್ಡಲ್ಲಿ ಕೂತಿದ್ದೇನೆ, ಈಗ ನನ್ನನ್ನು ಓಡಿಸ್ತಾರೆ, ನೀನು ನಿನ್ನ ರೂಮಿಗೆ ಹೋಗು, ನಿನ್ನ ಬೆಡ್ಡಿಗೆ ಹೋಗು ಅಂತ. ಸೊ ಗುಡ್ ನೈಟ್, ಬಾಯ್, ಟಾಟಾ. ಫೈನಲಿ 4:30ಗೆ ನಾವು ರೀಚ್ ಆದ್ವಿ. ಸೊ ನಮ್ಮ ಗಿರಿಯವರು ಕರ್ಕೊಂಡು ಹೋಗಲಿಕ್ಕೆ ಬಂದರು. ಪಂಪ್ವೆಲಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಥರ ಮಾಡ್ತಾಯಿದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ತುಂಬ ಹಸಿವಾಗ್ತಿತ್ತು ಅಂತ ನಾವು ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಪಾಪ ಬೆಳಿಗ್ಗೆನೇ ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಕಷ್ಟಪಟ್ಕೊಂಡು ತಿಂಡಿ ಪ್ರಿಪೇರ್ ಮಾಡ್ತಾರೆ. ಯಾರಾದರೂ ಬೆಳಿಗ್ಗೆ ತಿಂಡಿ ಏನಾದರೂ ಬೇಕಾಗಿದ್ದರೆ ಇಲ್ಲಿ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಪ್ಲೀಸ್ ಡೂ ವಿಸಿಟ್ ಇನ್ ದ ಮಾರ್ನಿಂಗ್. ಪಂಪ್ವೆಲ್ಲಲ್ಲೇ ಇದೆ, ಜಂಕ್ಷನಲ್ಲಿನೇ, ತುಂಬ ಚೆನ್ನಾಗಿದೆ. ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.